ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನನ್ನ 2026ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೆ. ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನೊಂದು 3 ಥರದ ಬೇಳೆನ ಯೂಸ್ ಮಾಡಿಕೊಂಡು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಮಸೂರ್ ದಾಲ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಪ್ರೋಟೀನ್ ಮತ್ತು ಒಳ್ಳೆ ಕ್ಯಾಲ್ಶಿಯಂ ಹಾಗೂ ಐರನ್ ನಮ್ಮ ಬಾಡಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದು ಯಾವುದೂ ಡೆಫಿಷಿಯನ್ಸಿ ಆಗಬಾರ್ದು ಅಂದರೆ ಇದನ್ನು ಕೂಡ ನೀವು ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಹೊತ್ತು ನೆನೆಸಿಡೋದ್ರಿಂದ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ. ಕೆಲವೊಬ್ಬರಿಗೆ ಬೇಳೆ ಸಾಂಬಾರು, ಕಾಳಿನ ಸಾಂಬಾರು ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡಿ, ಅದು ಆಗೋದಿಲ್ಲ. ಒಂದು ಹಾಫ್ ಆನ್ ಅವರ್ ಸಾಕು. ಟೈಮ್ ಇದೆ ಅಂದರೆ ಒಂದು 2 ಅವರ್ಸ್ ನೆನೆಸಿಡಿ. ಆದಷ್ಟು ನಾನು ಈ ರೀತಿ ಕಾಳು, ಬೇಳೆ ಯಾವುದೇ ಸಾಂಬಾರು ಮಾಡಿದ್ರೂ ಕೂಡ ತರಕಾರಿನ ಆದಷ್ಟು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂದರೆ ಬೇಳೆ ಜೊತೆಗೆ ತರಕಾರಿನೂ ಕೂಡ ಇದ್ದರೆ ಒಳ್ಳೆ ಡೈಜೆಸ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೀಗೆ ಮಾಡಿಕೊಂಡು, ಇನ್ನೂ ವರ್ಷದ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಲೇಟಾಗಿದೆ. ಆದರೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವರ್ಷನಾದರೂ ವೇಸ್ಟ್ ಮಾಡ್ಕೊಬೇಡಿ. ಅಂದರೆ ಸುಮ್ಮನೆ ಅದು ಇದು ಬೇರೆ ಬಗ್ಗೆ ಯೋಚನೆ ಮಾಡೋದು, ನೆಗೆಟಿವ್ ಥಾಟ್ಸ್ ಇದೆಲ್ಲನೂ ಬಿಟ್ಟು ಒಂದು ಹೊಸ ಪ್ರಪಂಚನ ವರ್ಷದಿಂದ ವರ್ಷಕ್ಕೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಮಾತ್ರ ಬದಲಾಗೋದಲ್ಲ, ನಾವು ಕೂಡ ಬದಲಾಗಬೇಕು. ಒಳ್ಳೆಯ ರೀತಿಯಲ್ಲಿ ಬದಲಾಗಬೇಕು. ಬೇರೆಯವ್ರಿಗೆ ಹೇಗೆ ಬೇಕೋ ಹಾಗಲ್ಲ, ನಮಗೆ ಹೇಗೆ ಬೇಕೋ ಹಾಗೆ ಬದಲಾಗಬೇಕು. ಹಾಗಂತ ನಾನು ಸೆಲ್ಫಿಶ್ ಆಗಿ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಎಲ್ಲರ ಪರ್ಸ್ಪೆಕ್ಟಿವಲ್ಲೂ ಒಂದೇ ರೀತಿ ಇರಬೇಕು. ಒಬ್ಬೊಬ್ರಿಗೆ ಒಂದೊಂದು ರೀತಿ ಜನದ್ದು ಇದ್ದಿದ್ದೆ ಅಲ್ವಾ, ಜನ ಹಾಗಂತಾರೆ ಹೀಗಂತಾರೆ, ತಲೆ ಕೆಡಿಸ್ಕೋಬಾರ್ದು. ನಾವು ನಮಗೆ ಹೇಗಾಗುತ್ತೆ, ನಮ್ಮ ಕಂಫರ್ಟಬಲ್, ನಮ್ಮ ಸ್ಟೇಬಲ್, ನಮ್ಮ ಸ್ಟ್ಯಾಂಡರ್ಡ್ ಏನಿದೆ ಅದ್ರ ತಕ್ಕಾಗೆ ನಾವು ಇರಬೇಕು. ಬೇರೆಯವ್ರಿಗೋಸ್ಕರ ನಾವು ಬದಲಾಗೋದು ಅದು ಯಾವತ್ತೂ ಅರ್ಥ ಇರೋದಿಲ್ಲ. ನಮ್ಮನ್ನು ಪ್ರೀತಿಸೋರು ಮತ್ತು ನಮ್ಮನ್ನು ಕಾಳಜಿ ವಹಿಸೋರಿಗೋಸ್ಕರ ನಾವು ಹೇಗೆ ಬದಲಾದರೂ ಅದಕ್ಕೆ ಒಂದು ಅರ್ಥ ಇರುತ್ತೆ. ನೋಡೋರಿಗೋಸ್ಕರ ನಾವು ಬದಲಾಗೋದ್ರಿಂದ ಯಾವುದೇ ರೀತಿ ಇರೋದಿಲ್ಲ ಅಂತ ನಾನು ಈ ಹೊಸ ವರ್ಷದ ಇದನ್ನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಟ್ಟೆ ಅಷ್ಟೇ. ಅದರಲ್ಲಿ ಈ ವರ್ಷ ನಾನು ಒಂದು ಸ್ವಲ್ಪ ರೆಸಲ್ಯೂಷನ್ಸ್ ಅಂದರೆ ನಾನು ತುಂಬಾ ಏನು ಸ್ಟ್ರಿಕ್ಟಾಗಿ ಅದನ್ನು ಮಾಡಲೇಬೇಕು ಹಾಗಲ್ಲ, ಬಟ್ ನನ್ನನ್ನು ನಾನು ಒಂದು ಕಡೆಯಿಂದ ಚೇಂಜ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನನಗೆ ಲಾಸ್ಟ್ ಇಯರ್ ಸ್ವಲ್ಪ ಯಾಕೋ ಗೊತ್ತಿಲ್ಲ ಶಾರ್ಟ್ ಟೆಂಪರ್ ಆಗಿಬಿಟ್ಟಿತ್ತು. ಅಂದರೆ ಇವಾಗ ಯಾರಾದರೂ ಏನಾದಂದರೆ ಸಾಕು ತುಂಬ ಕೋಪ ಬರ್ತಿತ್ತು. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮಗು ವಿಚಾರದಲ್ಲೂ ಅಷ್ಟೇ, ಅವನನ್ನು ಆದಷ್ಟು ಇಲ್ಲಿವರೆಗೂ ಕೂಡ ಅಷ್ಟೇ ನಾನು ತುಂಬಾ ಹೆಲ್ದಿ ವೇಯಲ್ಲೇ ಅವನನ್ನು ಬೆಳೆಸ್ಕೊಂಡು ಬಂದಿರೋದು. ಹೊರಗಡೆದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಜಂಕ್ಸ್ ಏನು ಕೊಡೋಕೆ ಇಷ್ಟಪಡಲ್ಲ. ನಂಗೆ ಮನೇಲಿರೋದ್ರಲ್ಲೂ ಅಷ್ಟೇ ಒಂದಷ್ಟು ನನಗೆ ಇಷ್ಟ ಆಗೋದಿಲ್ಲ. ಎಕ್ಸಾಂಪಲ್ ಈ ರಿಫೈನ್ಡ್ ಆಯಿಲು, ಪ್ಯಾಕೆಟ್ ಹಾಲು ಇದೆಲ್ಲ ಒಂಥರ ನಮಗಾಗಲಿ ಮಕ್ಳಿಗಾಗಲಿ ಎಫೆಕ್ಟ್ ಅಲ್ವಾ ಅಂಥೇಳಿ ತುಂಬಾ ಬೇಜಾರಾಗ್ತಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೊಡೋದನ್ನೇ ಕಡಿಮೆ ಕೊಡೋಣ. ಎಲ್ಲದರಲ್ಲೂ ಇವಾಗ ಮಿಕ್ಸ್ ಇದ್ದೇ ಇದೆ ಫುಡ್ಡಲ್ಲಿ, ಯಾವುದ್ರಲ್ಲಿಲ್ಲ ಹೇಳಿ. ಇವಾಗ ತರಕಾರಿ ಅಂದರೆ ಅದಕ್ಕೆ ಪೆಸ್ಟಿಸೈಡ್ಸ್ ಹಾಕ್ತಾರೆ, ಕಾಳುಗಳು ಅಂದರೆ ಅದಕ್ಕೂ ಕೂಡ ಹಾಕ್ತಾರೆ, ಎಲ್ಲದರಲ್ಲೂ ಇದ್ದೇ ಇದೆ ಅಲ್ವಾ. ಅದರಲ್ಲಿ ನಾವು ಒಂದು ಹೆಲ್ದಿ ವೇಯನ್ನು ಕಂಡುಕೋಬೇಕು ಅಂದರೆ ಆದಷ್ಟು ಚೆನ್ನಾಗಿ ಕ್ಲೀನಾಗಿ ಹೈಜೀನಾಗಿ ಅಡುಗೆನ ಮಾಡಬೇಕು. ಆದಷ್ಟು ಮನೇಲೇ ಮಾಡಿ ಕೊಡೋಣ. ಮನೇಲಿ ಮಾಡೋದೇ ಎಷ್ಟು ಪ್ರಾಬ್ಲಮ್ ಅಂದರೆ ಇನ್ನು ಹೊರಗಡೆದು ಎಷ್ಟು ಪ್ರಾಬ್ಲಮ್ ಇರುತ್ತೆ ಅಲ್ವಾ. ಅದಕ್ಕೇ ನಾನು ಆದಷ್ಟು ಮನೇಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಕೂಡ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ ನಾನು ನೋಡಿದ್ದೀರಲ್ವ ನನ್ನ ವೀಡಿಯೋದಲ್ಲಿ ಮಿಲೆಟ್ಸ್ ಎಲ್ಲ ನಾನು ಯೂಸ್ ಮಾಡ್ತಾಯಿರ್ತೀನಿ. ಹಾಗೆ ದೋಸೆ ಮಾಡಿದ್ರು ಅಷ್ಟೇ ಅದಕ್ಕೆ ಕಪ್ಪು ಉದ್ದಿನಕಾಳು ಕೂಡ ಬೆಳೆಸ್ತಾ ಇರ್ತೀನಿ. ಹಾಗೆಯೇ ಒಂದೊಂದನ್ನೇ ನಾವು ಆ್ಯಡ್ ಮಾಡ್ಕೊತ ಹೋದರೆ ನಮಗೆ ಊಟ ಮಾಡೋದಕ್ಕೂ ಕೂಡ ಡಿಫ್ರೆಂಟ್ ಅಂತ ಅನಿಸೋದಿಲ್ಲ. ನಾನು ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಬರೀ ಅನ್ನನೇ ಏನು ಊಟ ಮಾಡೋದು ಅಂತ ಹೇಳಿ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಕೂಡ ರೊಟ್ಟಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದು ಚಿರೋಟಿ ರವೆ ಬರುತ್ತಲ್ಲ ಅದರಲ್ಲಿ ರೊಟ್ಟಿ ಮಾಡಿ 1-2 ಸ್ಪೂನು ಗೋಧಿ ಹಿಟ್ಟು ಹಾಕಿ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ಅದನ್ನು ಮಾಡಿ ಹಾಗೆಯೇ ಅನ್ನ ಕೂಡ ಮಾಡ್ಕೊತೀನಿ. ರೈಸ್ ಮಾಡಿಕೊಂಡ್ರೆ ಪಾಪು ಏನಾದ್ರು ಊಟ ಮಾಡಿಲ್ಲ ಸ್ಕೂಲಲ್ಲಿ ಅಂದರೆ ಅವ್ನು ತಿನ್ನಿಸೋದಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆಯೇ ಮುಖ್ಯವಾಗಿ ಹೇಳಬೇಕಾಗಿರೋದೇನು ಅಂದರೆ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಹೊಸದಾಗಿ ಏನಾದರೂ ಕಲಿಬೇಕು, ಅದು ಒಳ್ಳೆ ಒಂದು ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು. ಅದರಲ್ಲೂ ನಾನು ಈ ವರ್ಷ ಲಾಸ್ಟ್ ಇಯರೇ ನನಗೆ ತುಂಬಾ ಬ್ಲೆಸ್ಸಿಂಗ್ಸ್ ಗಾಡ್ ಕಡೆಯಿಂದ ಸಿಕ್ಕಿದೆ ಅಂದ್ಕೊತೀನಿ. ಯಾಕೆ ಅಂದರೆ ನನಗೆ ದೇವ್ರನ್ನ ಮಾಡೋದಕ್ಕೆ ನನಗೆ ಹೇಗೆ ಇಷ್ಟ ಹಾಗೆ ನಾನು ದೇವ್ರು ಮಾಡೋದಕ್ಕೆ ನನಗೆ ಅವಕಾಶಗಳು ಸಿಕ್ಕಿದ್ವು. ಅದೇ ರೀತಿ ಮುಂದೆ ಕೂಡ ನನಗೆ ಸಿಗಲಿ ಅಂತ ನಾನು ಇಚ್ಛೆ ಪಡ್ತೀನಿ. ಯಾಕೆ ಅಂದರೆ ನನಗೆ ಡೆಕೋರೇಟ್ ಮಾಡೋದು, ದೇವ್ರ ಪೂಜೆಗಳು ಮಾಡೋದು ತುಂಬಾ ಇಷ್ಟ. ಈ ವರ್ಷ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚು ದೇವರು ನನಗೆ ಆ ಅವಕಾಶಗಳನ್ನ ಕೊಡಲಿ ಅಂತ ನಾನು ಬಯಸ್ತೀನಿ. ಈ ವರ್ಷ ಲಾಸ್ಟ್ ವರ್ಷದಲ್ಲಿ ಏನಾಯಿತು ಅಂದರೆ ಆದಷ್ಟು ನಾನು ಮನೆಯಲ್ಲಿ ಮೇಂಟೆನೆನ್ಸ್ ಮಾಡೋಕ್ಕಾಗಲಿಲ್ಲ. ಅಂದರೆ ಮನೇಲಿ ಹೀಗೆ ಇಟ್ಕೋಬೇಕು ಅಂದರೆ ಮಗು ಇರೋದಕ್ಕೂ ಏನೋ ಗೊತ್ತಿಲ್ಲ, ಕಚಾಟಿಯಾಗಿ ಬಿಟ್ಬಿಡ್ತಾಯಿದೆ ಮನೇನ. ಹೇಗಿರುತ್ತೋ ಹಾಗೆಯೇ ಫಸ್ಟು ಮಗುಗೆ ಊಟ, ಅಡುಗೆ, ಮನೆಯದು ರೂಟೀನ್ ಕೆಲಸ ಅಷ್ಟೇ. ಬಟ್ ಈ ವರ್ಷ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗೆಯೇ ನನಗೆ ಬುಕ್ಸ್ ಓದಬೇಕು ಅಂತ ತುಂಬ ಅನಿಸ್ತಾಯಿದೆ. ಅಂದರೆ ಇವಾಗಿನ ಅಂತಲ್ಲ, ನನಗೆ ಮೊದಲಿಂದನೂ ಇಷ್ಟ. ಬಟ್ ಪಾಪು ಚಿಕ್ಕವನಾಗಿದ್ದರಿಂದ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು, ಟೈಮ್ ಸಿಗ್ತಿಲ್ಲ. ಬಟ್ ಇವಾಗ ನಿದ್ದೆ ಎಲ್ಲ ಚೆನ್ನಾಗಾಗ್ತಿದೆಯಲ್ಲ,
ನೈಟ್ ಆದರೂ ಅಟ್ಲೀಸ್ಟ್ ಬುಕ್ ಓದೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಗೊತ್ತಿಲ್ಲ, ಅದು ಎಷ್ಟು ನಿಜ ಆಗುತ್ತೆ ಏನೋ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಈ ವರ್ಷ ಏನೇನೆಲ್ಲ ಅಂದ್ಕೊಂಡಿದ್ದೀರ ಎಲ್ಲರೂ ಅದೆಲ್ಲ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮ್ಮ ಲೈಫಲ್ಲಿ ಒಂದೊಂದು ಥರ ಆಗಿಬಿಟ್ಟಿರುತ್ತೆ. ಅದಕ್ಕೆ ಏನಂದರೆ ಅದೇ ಮೈಂಡ್ಸೆಟ್ಟಲ್ಲಿ ಇರೋದನ್ನು ಬಿಟ್ಟು, ನಮಗೂ ಅಷ್ಟೇ ಲಾಸ್ಟ್ ಈ ಡಿಸೆಂಬರ್ ಲಾಸ್ಟ್ ಅಂತೂ ತುಂಬಾ ಸ್ಕೇರಿ, ಹೇಳೋಕ್ಕಾಗೋದಿಲ್ಲ, ಅಷ್ಟು ಬೇಜಾರು ಆಗೋಯ್ತು. ಅಂದರೆ ಹೆಲ್ತ್ ವಿಷಯದಿಂದ, ನಮ್ಮ ಹಸ್ಬೆಂಡ್ ಹೆಲ್ತ್ ವಿಷಯದಿಂದ. ಆದರೆ ಏನು ಮಾಡೋದಕ್ಕಾಗೋದಿಲ್ಲ, ಏನೋ ದೊಡ್ಡದಾಗಬೇಕಿತ್ತು. ಇಷ್ಟ ಆಯ್ತಲ್ಲ, ಅದು ತುಂಬ ಚಿಕ್ಕದೇನಾಗಲಿಲ್ಲ, ದೊಡ್ಡದೇ ಆಯಿತು. ಆದರೂ ಇಷ್ಟಕ್ಕಾದರೂ ಆಗಿ ದೇವರು ಇದಕ್ಕಾದ್ರೂ ಒಂದು ಫುಲ್ ಸ್ಟಾಪ್ ಕೊಟ್ಟು ಸದ್ಯಕ್ಕೆ ಸರಿ ಮಾಡಿದ್ರಲ್ಲ ಅಂತ ಅಂದ್ಕೊಂಡು ನಾನು ಒಂದು ಪಾಸಿಟಿವ್ ವೇಯಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಅದನ್ನೆಲ್ಲ ಬಿಟ್ಟು ಮುಂದುವರಿಬೇಕು ಅಂತ ಹೇಳಿ ಮುಂದುವರಿತಾ ಇದ್ದೀವಿ. ಇದೆಲ್ಲ ಆಯಿತು. ಇನ್ನು ವೀಡಿಯೋಗೆ ಬರೋಣ. ಮಧ್ಯಾಹ್ನ ಅಡುಗೆಗೆಲ್ಲ ಎಲ್ಲಿಟ್ಟಿದ್ದೀನಿ ಅಲ್ವಾ, ಪಾಪನ ಕರ್ಕೊಂಡು ಬರ್ತಾರೆ ನಮ್ಮ ಹಸ್ಬೆಂಡ್, ತಂದುಬಿಟ್ಬಿಟ್ಟು ಆಮೇಲೆ ಡ್ಯೂಟಿಗೆ ಹೊರಟ್ಬಿಡ್ತಾರೆ ಅವರು. ಅದಕ್ಕೇ ಫಸ್ಟು ಅಡುಗೆ ಎಲ್ಲ ಮಾಡಿ ಮುಗಿಸಿ ಅವ್ರು ಬರೋ ತನಕ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೇಲಿ ತರಕಾರಿ ಎಲ್ಲ ತರಿಸ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಜಾಸ್ತಿನೇ ತರಕಾರಿ ತರಿಸ್ಕೊಬಿಡ್ತೀನಿ ನಾನು, ವೀಕ್ಲಿ ಒನ್ಸ್ ತರಿಸ್ತೀನಿ. ಇನ್ನೊಂದು ದಿನ ಸೊಪ್ಪು ಮತ್ತು ಬೀಟ್ರೂಟ್, ಬೆಂಡೆಕಾಯಿ ಏನು ಬೇಕೋ ಅದನ್ನು ಮತ್ತೆ ವೀಕ್ ಮಿಡಲಲ್ಲಿ ತರಿಸ್ಕೊತೀನಿ, ಈ ತರಕಾರಿ ಖಾಲಿ ಆದಮೇಲೆ. ಹಾಗೆಯೇ ಬಂದ ತಕ್ಷಣ ಅವನಿಗೆ ಕಲ್ಲಂಗಡಿ ಕೂಡ ಕಟ್ ಮಾಡಿಕೊಟ್ಟೆ. ಕಲ್ಲಂಗಡಿ ಇತ್ತು, ನನಗೆ ವಾಟರ್ ಮೆಲನ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಎಲ್ಲನೂ ಈಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನನಗೆ ಹಸ್ಬೆಂಡ್ಗೆ ಇಬ್ರಿಗೂ ಹೇಳಿ ಮಾಡಿಕೊಟ್ಬಿಡ್ತೀನಿ, ಅವ್ರಿಗೂ ಮಧ್ಯಾಹ್ನ ಊಟನೂ ಕೂಡ. ಅವರಿದ್ದರೆ ಹೀಗಿರುತ್ತೆ, ಮಧ್ಯಾಹ್ನ ಊಟ ಮಾಡಿ ಅವ್ರಿಗೂ ನನಗೂ ಮಾಡಿಕೊಂಡು, ಪಾಪ ಅಲ್ಲಿ ಊಟ ಮಾಡಿ ಬಂದಿದ್ರು, ಅವ್ನಿಗೆ ಮಾಡಿಸಲ್ಲ, ಇಲ್ಲಾಂದರೆ ಮಾಡಿಸ್ತೀನಿ. ಹಾಗೆಯೇ ಎಲ್ಲ ಮುಗಿಸ್ಕೊಂಡು, ಕೆಲಸ ಎಲ್ಲ ಮುಗಿಸ್ಕೊಂಡು, ಅವ್ರಿಲ್ಲ ಅಂದರೆ ಏನು ಮಾಡ್ತೀನಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ವೀಕ್ಲಿ ಅಟ್ಲೀಸ್ಟ್ ಒಂದು 2 to 3 ಡೇಸ್ ಅವ್ರಿಗೆ ಇಲ್ಲಿ ಅಲ್ಲಿ ವರ್ಕ್ ಅಂತ ಹೇಳಿ ಇದ್ದೇ ಇರುತ್ತೆ, ಆವಾಗ ನಾನು ಮಾಡ್ಕೊತೀನಿ. ಇವಾಗ ರೊಟ್ಟಿ ಜೊತೆಗೆ ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ರೆಸಿಪಿ ಹಾಕಿದ್ದೀನಿ, ಬೇಕು ಅಂದರೆ ನೋಡಿ. ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹುಚ್ಚೆಳ್ಳು ಚಟ್ನಿ. ನಾವು ಹುಚ್ಚೆಳ್ಳನ್ನ ಯಾವ ರೀತಿಯಲ್ಲಿ ತಗೊಳಕ್ಕಾಗಲ್ಲ, ಬಟ್ ಅದು ನಮ್ಮ ಹೇರ್, ಸ್ಕಿನ್, ಹಾಗೆ ನಮ್ಮ ಗಟ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಆದಷ್ಟು ಎಲ್ಲ ರೀತಿ ಫುಡ್ಡನ್ನು ತಿನ್ನೋದಕ್ಕೆ ಟ್ರೈ ಮಾಡಬೇಕು. ಒಂದೇ ರೀತಿ ಫುಡ್ಡನ್ನು ತಿನ್ನೋದು ಅಷ್ಟು ಹೆಲ್ತ್ಗೂ ಒಳ್ಳೆಯದಲ್ಲ, ಬಾಡಿಗೂ ಒಳ್ಳೆಯದಲ್ಲ, ನಮ್ಮ ಬಾಡಿಗೆ ಇಷ್ಟ ಆಗೋದು ಇಲ್ಲ ಕೂಡ. ಹಾಗೆಯೇ ಅಡುಗೆ ಎಲ್ಲ ಮುಗಿಸಿ ನಾನು ನೆಕ್ಸ್ಟು ಇವತ್ತು ಸೋಮವಾರ, ಮಂಡೇ ಇತ್ತು. ಬೆಳಗ್ಗೆ ಅಮ್ಮನ ಮನೆಯಿಂದ ಬಂದಿದ್ದೆ. ಅದಕ್ಕೆ ಏನು ಮಾಡಿದ್ದೆ ಅಂದರೆ ಸ್ನಾನ ಮಾಡಿನೇ ಬಂದಿದ್ದೆ. ಬಟ್ ನನಗೆ ಹೆಂಗೆ ಅಂದರೆ ಬಂದಮೇಲೆ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು, ಬೇಗ ಬರೋದಕ್ಕೆ ಆಗಲಿಲ್ಲ. ಅವ್ನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಎಲ್ಲ ಲೇಟ್ ಆಗೋಯ್ತು. ಅದಕ್ಕೇ ಸಂಜೆ ಮತ್ತೆ ಮೈ ತೊಳ್ಕೊಂಡು ಮಾಡಿದ್ರೆ ಆಯಿತು ಅಂತ ಹೇಳಿ ಬೆಳಗ್ಗೆ ಸ್ನಾನ ಮಾಡಿದ್ನಲ್ಲ. ಇವಾಗ ಏನು ಮಾಡಿದೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊತೀನಿ. ಮತ್ತು ಇನ್ನೂ ಒಂದು ಏನಾಗಿದೆ ಅಂದರೆ, ಈ ಮಿಷಿನ್ ಇದೆಯಲ್ಲ ಫ್ರೆಂಡ್ಸ್, ಈ ವಾಷಿಂಗ್ ಮಿಷಿನ್ನು ತುಂಬಾ ಕಾಟ ಕೊಟ್ಬಿಟ್ಟಿದ್ದು ಲಾಸ್ಟ್ ವೀಕಿಂದ. ನನಗೆ ಏನಾಯಿತು ಏನು ಅಂತ ಗೊತ್ತಿಲ್ಲ, ಸೌಂಡ್ ಆಗ್ತಾಯಿತ್ತು, ಮೂವ್ ಆಗ್ತಾಯಿತ್ತು ಮಿಷಿನ್ ಸ್ಪಿನ್ ಆಗಬೇಕಾದ್ರೆ. ಯಾಕೆ ಏನು ಅಂತ ಕರೆಸಿ ಒಬ್ಬ ಟೆಕ್ನಿಷಿಯನ್ನ ತೋರಿಸಿದ್ವಿ. ಸರ್ವಿಸ್ ಅವ್ರಿಗೆ ಫೋನ್ ಮಾಡಿದ್ವಿ, ಅವ್ರು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೇನು ವಾಶ್ ಮಾಡದೆ ಇಟ್ಕೊಳ್ಳೋಕ್ಕಾಗಲ್ಲ ಬಟ್ಟೆನ ಅಂತ ಹೇಳಿ ಟೆಕ್ನಿಷಿಯನ್ನ ಕರೆಸಿದ್ವಿ. ಅಲ್ಲಿ ಒಳಗಡೆ ಒಂದು ಸ್ವಲ್ಪ ಲೂಸ್ ಆಗಿತ್ತು, ಅದನ್ನ ಸರಿ ಮಾಡಿ ಹೋದ್ರು. ಹೊಸ ಮಿಷಿನಿಗೆ ಆಗಂಗಿಲ್ವಲ್ಲ ಅಂತ ಹೇಳಿ. ಅದಕ್ಕೇ ಹೇಳೋದು, ನಾನು ಸ್ವಲ್ಪ ಲೋಡ್ ಜಾಸ್ತಿ ಆಗ್ತಿದ್ದೆ, 8.5 kg ಮಿಷಿನ್ ಇದು ಅಂತ ಹೇಳಿಬಿಟ್ಟು ಒಂದು ಡ್ರಮ್ ಫುಲ್ ಆಗೋಷ್ಟು ಅದನ್ನು ಯಾರೂ ತಪ್ಪು ಮಾಡಬೇಡಿ. ಸ್ವಲ್ಪನೇ ಬಟ್ಟೆ ಹಾಕ್ಕೊಳ್ಳಿ, ಸ್ವಲ್ಪ ಒಂದು ರೌಂಡ್ ಜಾಸ್ತಿ ಆದರೂ ಸರಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ನೆನೆಸಿದ ಬಟ್ಟೆನ ಸ್ವಲ್ಪ ನೀರನ್ನೆಲ್ಲ ಹೋದ್ಮೇಲೆ ಹಾಕಿ ನೆನೆಸಿದ್ರೆ, ಇಲ್ಲ ಅಂದರೆ ಹಾಗೇ ಯೂಸ್ ಮಾಡಿ. ನೆನೆಸಿರೋದನ್ನ ಡೈರೆಕ್ಟಾಗಿ ಹಾಕೋಕೆ ಹೋಗ್ಬೇಡಿ. ನಾನು ಲಾಸ್ಟ್ ಟೈಮ್ ಒಂದು ಸಲ ಹಾಕಿದ್ದೆ, ಆಗಿಂದ ಈ ರೀತಿ ಆಗೋಯ್ತು. ಇದೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮನೆಯೆಲ್ಲ ಒರೆಸ್ಕೊಂಡು ಇವಾಗ ಬಾಗಿಲಿಗೆ ರಂಗೋಲಿ ಹಾಕೋಕೆ ಬಂದೆ. ರಂಗೋಲಿ ವೀಡಿಯೋಸ್ನ ಆದಷ್ಟು ನಾನು ಶೇರ್ ಮಾಡಬೇಕು ಅಂದ್ಕೊತೀನಿ, ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಮತ್ತೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದರಲ್ಲೂ ಒಂದೊಂದಿನ ಅರ್ಜೆಂಟಲ್ಲಿ ಸಿಂಪಲಾಗಿ ಹಾಕ್ಬಿಡ್ತೀನಿ. ನಾನು ರಂಗೋಲಿ ಹಾಕೋದು ನನ್ನ ಫ್ರೆಂಡ್ಸ್ ತುಂಬಾ ಇಷ್ಟಪಡ್ತಾರೆ. ಅದಕ್ಕೇ ವೀಡಿಯೋ ತೋರಿಸಿದ್ದೀನಿ, ನೋಡ್ತಾ ಇದ್ದೀರಲ್ಲ. ರಂಗೋಲಿ ಎಲ್ಲ ಹಾಕಿ ಇನ್ನು ಪಾಪು ಎದ್ದರೆ ಅವನಿಗೆ ಏನಾದರೂ ಈವ್ನಿಂಗಲ್ಲಿ ಕೊಡಬೇಕು. ನಾನು ಮನೇಲಿದ್ದಾಗ ಇನ್ನೂ ಒಂದು ಟೈಮ್ ಎಕ್ಸ್ಟ್ರಾ ಕೊಡ್ತಿದ್ದೆ ಅವನಿಗೆ. ಒಂದು ಟೈಮ್ ಎಗ್ಗು ಅಥವಾ ಏನಾದರೂ ಪಲ್ಯ ಕೊಟ್ಟರೆ, ಹೀಗೆ ಸಂಜೆ ನಾನು ರಾಗಿ ಸರಿ ಕೊಡ್ತಿದ್ದೆ. ಇದನ್ನು ನಾನು ರಾಗಿ ಸರಿನ ಮಾಡಿಸೋದಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೇ ಅಶ್ವಿನಿ ಮೇಡಮ್ ಅವ್ರದ್ದು ಇದೆಯಲ್ಲ ಮಾಲ್ಟ್, ಅದನ್ನು ತರಿಸಿದ್ದೀನಿ. ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ. ನನಗೆ ಆದಷ್ಟು ಆನ್ಲೈನ್ ಮೇಲೆ ಅದು ನಂಬಿಕೆ ಇಲ್ಲ, ಬಟ್ ಅಶ್ವಿನಿ ಮೇಡಮ್ ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ನಾನು ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅನಿಸ್ತು. ನಾವು ಮಾಡ್ತೀವಲ್ಲ ಅದಕ್ಕೆ ಸಿಮಿಲರ್ ಆಗಿದೆ, ಬಟ್ ಅದಕ್ಕಿಂತ ಇನ್ನೂ ಒಂದು 10% ಜಾಸ್ತಿನೇ ಟೇಸ್ಟ್ ಆಗಿದೆ. ಒಂಥರ ಚೆನ್ನಾಗಿತ್ತು. ನಾನು ಕೂಡ ಅಷ್ಟೇ ಮಾಡಿಸಿದ್ಮೇಲೆ ಪಾಪುಗೆ ನಾನು ಮಧ್ಯೆ ಕುಡಿತೀನಿ. ಇದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಒಂಥರ. ಮತ್ತು ಇಲ್ಲಿ ಯಾರ್ಯಾರು ಕುಡಿಬೋದು ಅಂತ ಕೂಡ ಕೊಟ್ಟಿದ್ದಾರೆ, ನೋಡಿ ಬೇಕು ಅಂದರೆ ತರಿಸ್ಕೊಳ್ಳಿ.
ನನ್ನ ಕಡೆಯಿಂದ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಾಗಿ ನಾವು ಮನೇಲಿ ಹೇಗೆ ಮಾಡ್ಕೊತೀವಿ ಅದಕ್ಕಿಂತ ಇನ್ನೂ ಒಂದು ಪಟ್ಟು ಜಾಸ್ತಿನೇ ಚೆನ್ನಾಗಿದೆ. ಅದು ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ. ನಾವು ಹಾಕಿದಾಗ ನಮ್ಮದು ಒಂದು ಸ್ವಲ್ಪ ಹಿಟ್ಟು ಗಂಟಾಗ್ತಿತ್ತು. ಇದು ಮಿಕ್ಸ್ ಮಾಡೋದಕ್ಕೆಲ್ಲ ತುಂಬಾ ಈಸಿ ಆಯಿತು. ಅದನ್ನು ಸೈಡಲ್ಲಿ ಮಾಡಲಿಕ್ಕಿಟ್ಟು ನಾನು ಈ ಸೈಡಲ್ಲಿ ಪಾತ್ರೆ ಎಲ್ಲ ಇತ್ತು ತೊಳ್ಕೊತಿದ್ದೆ. ಯಾಕಂದರೆ ಇನ್ನು ಮತ್ತೆ ಸ್ನಾನ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ಮೇಲೆ ಮತ್ತೆ ಪಾತ್ರೆ ತೊಳೆಯೋದು ಬೇಜಾರು ನನಗೆ. ಅದಕ್ಕೇ ಫಸ್ಟ್ ಎಲ್ಲ ಕೆಲಸ ಅವ್ನು ಮಲಗಿದ್ದಾನೆ ಪಾಪು. ಅವ್ನು ಮಲಗಿಲ್ಲ ಅಂದರೆ ನಾನು ಇಷ್ಟು ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅವ್ನು ಮಲಗಿಸಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಫಸ್ಟು ಪಾತ್ರೆ ಎಲ್ಲ ತೆಗೆದು ಪಾತ್ರೆ ಎಲ್ಲ ತೊಳೆದು ಮತ್ತು ಅವ್ನಿಗೆ ಏನು ಬೇಕು ಮಾಡಿಟ್ಟು ರಾತ್ರಿ ಅಡುಗೆಗೂ ಕೂಡ ಮಧ್ಯಾಹ್ನ ಸಾಂಬಾರು ಮಾಡಿದ್ನಲ್ಲ ಅದೇ ಇದೆ, ರೈಸ್ ಕೂಡ ಇದೆ. ನೋಡೋಣ ಅವ್ನಿಗೇನಾದರೂ ಬೇಕು ಅಂದರೆ ಪಲ್ಯ ಮಾಡ್ಕೊತೀನಿ. ಇಲ್ಲಾಂದರೆ ಇವತ್ತು ಪಲ್ಯ ಎಲ್ಲ ಸ್ಕಿಪ್ ಮಾಡಿಬಿಡ್ತೀನಿ. ಕೆಲಸ ಇದ್ದಿನಕ್ಕೆ ಮಾಡೋದಿಲ್ಲ ನಾನು. ಈ ರೀತಿ ಏನಾರು ಮಾಡಿ ಕೊಡಿಸ್ತೀನಲ್ಲ ಅವ್ನಿಗೆ ಅದೇ ಸಾಕು ಅಂತ ಹೇಳಿ. ಆದಷ್ಟು ಈ ಮನೆ ಕೆಲಸ ಅದು ಇದು ಅನ್ನೋದಕ್ಕಿಂತ ಮನೆ ಕೆಲಸದ ಜೊತೆಗೆ ನಾವು ನಮ್ಮನ್ನು ಇಂಪ್ರೂವ್ಮೆಂಟ್ ಮತ್ತು ನಂಗೆ ಪಾಪಗೂ ಅಷ್ಟೇ ಡ್ಯಾನ್ಸು ಸ್ಪೋರ್ಟ್ಸ್ ಏನಾದ್ರು ಕಲಿಸ್ಬೇಕು ಅಂತ ತುಂಬ ಆಸೆ. ಬಟ್ ಇಲ್ಲಿ ಯಾವುದೂ ಸರಿಯಾಗಿ ಕ್ಲಾಸಸ್ ಸಿಗ್ತಾಯಿಲ್ಲ. ಡ್ಯಾನ್ಸ್ ಇದೆ ವೀಕ್ಲಿ ಒನ್ಸ್ ಮಾತ್ರ ಅಂತೆ. ನೋಡಬೇಕು, ವಿಚಾರಿಸಿ ನನಗೆ ಸ್ಪೋರ್ಟ್ಸ್ ಕಲಿಸೋದಕ್ಕೆ ಇಷ್ಟ. ಹೆಣ್ಮಕ್ಳಾದರೆ ಡ್ಯಾನ್ಸ್ ಚೆನ್ನಾಗಿರುತ್ತೆ, ಗಂಡು ಮಕ್ಕಳಿಗೆ ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಅವನು ಬಾಲ್ ಅದೆಲ್ಲ ತುಂಬಾ ಇಷ್ಟಪಡ್ತಾನೆ. ಫುಟ್ಬಾಲು ಯಾವುದಾದ್ರೂ ಒಂದು ಟೇಬಲ್ ಟೆನ್ನಿಸ್ ಅಂದರೆ ತುಂಬ ಇಷ್ಟ ನನಗೆ ಆ್ಯಕ್ಚುಲಾಗಿ. ಅವನಿಗೆ ಇವಾಗ ಗೊತ್ತಾಗಲ್ಲ. ನೋಡೋಣ ಇನ್ ಫ್ಯೂಚರ್ ಯಾವ್ದು ಸಿಕ್ಕುತ್ತೆ ಅದು ಅವೈಲಬಲು. ಆದಷ್ಟು ನೆಕ್ಸ್ಟ್ ಇಯರ್ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸಿಕ್ಕಿದ್ಮೇಲೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಈಗ ಪೂಜೆ ಎಲ್ಲ ಮಾಡಿಕೊಂಡೆ ನಾನು. ಪೂಜೆಗೆ ಹೂವೆಲ್ಲ ತಂದಿಟ್ಟಿದ್ರು. ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಹೀಗೆ ಸಂಜೆ ನಾನು ಮಾಡ್ಕೊಂಡ್ಬಿಡ್ತೀನಿ. ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು. ಇನ್ನು ಇದು ಧೂಪ ಏನಿದೆಯಲ್ಲ ಫ್ರೆಂಡ್ಸ್, ನಾನೇ ಮಾಡಿರೋ ಧೂಪ ಕೋನ್ಸಿದು. ಇದ್ರದ್ದು ಮಾಮೂಲಿ ರೆಮಿಡಿ ಹೇಗೆ ಅಂತ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ. ಇಷ್ಟ ಇದ್ದವರು ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಹೋಗಿ ನೋಡಿ ಆ ವಿಡಿಯೋನ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಕೆಮಿಕಲ್ ಫ್ರೀ, ಹಾಗೆ ಮನೇಲಿ ವೇಸ್ಟಾಗಿ ಬಿಸಾಡೋ ಹೂವಿನ ಮಾಡ್ಬೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಪೂಜೆ ಮುಗಿಸ್ಕೊಂಡು ಇನ್ನು ಸಂಜೆ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡ್ಕೊಬೇಕಿತ್ತು. ಬೇಗ ಪೂಜೆ ಮಾಡಿ ಮುಗಿಸ್ಕೊಂಡೆ. ಈ ವರ್ಷದಲ್ಲಿ ನಾನು ಹೇಳೋದೇನು ಅಂದರೆ ಬೇಡದೇ ಇರೋದ್ರ ಬಗ್ಗೆ ಯೋಚನೆ ಕಮ್ಮಿ ಮಾಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಆದಷ್ಟು ನಿಮ್ಮ ಲೈಫನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಬೇಡದೇ ಇರೋರು ಏನೇನೋ ಹೇಳ್ತಾರೆ ಅಂತ ಅದನ್ನಕ್ಕೆ ಕಿವಿ ಕೊಟ್ಟಷ್ಟು ಫ್ರೆಂಡ್ಸ್ ನಮಗೆ ನಾವು ಏನೋ ತಲೆಗೆ ಹುಳ ಬಿಟ್ಕೊಂಡಾಗುತ್ತೆ. ಅದಕ್ಕೇನು ಅಂದರೆ ಆದಷ್ಟು ಬೇಕಾಗಿರೋ ವಿಚಾರದ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಕಡೆಗೆ ನಡೀರಿ. ನಮಗೆ ಯಾವುದೋ ಸರಿ ಅನಿಸುತ್ತೋ ಅದು ಒಳ್ಳೆಯದೇ ಆಗಿರುತ್ತೆ. ತುಂಬಾ ಕೆಟ್ಟವ್ರು ಇರ್ತಾರೆ ಅಂದರೆ ಅವ್ರಿಗೆ ಹೇಗಿರುತ್ತೆ ಮೈಂಡ್ಸೆಟ್ ಗೊತ್ತಿಲ್ಲ. ಅವ್ರಿಗೆ ಹೇಗಿರುತ್ತೋ ಆಗಿರಲಿ. ನಾವು ನಮ್ಮಷ್ಟಕ್ಕೆ ನಾವು ನಮ್ಮಲ್ಲಿ ಆದಷ್ಟು ಒಳ್ಳೆತನನ ಬೆಳೆಸ್ಕೊಳ್ಳೋಣ. ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ವ ಅಟ್ಲೀಸ್ಟ್ ಕೆಟ್ಟದಾದರೂ ಮಾಡೋಕ್ಕೆ ಬೇಡ. ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಅದೇ ತುಂಬ ಜನಕ್ಕೆ ಎಷ್ಟೋ ಒಳ್ಳೆಯದಾಗಿರುತ್ತೆ. ಒಬ್ಬೊಬ್ರು ಅಂದ್ಕೊಬೋದು ನಮ್ಮ ಲೈಫ್ ಹೀಗಿದೆ ಆಗಿದೆ, ಬೇರೆಯವ್ರು ನಮ್ಗೆ ಜಲಸ್ ಆಗುತ್ತೆ. ಅದೆಲ್ಲ ಬೇಡ. ಏನಕ್ಕೆ ಬೇಕು? ನಮ್ಮ ಈ ಜೀವನ, ನಾವು ಬದುಕ್ತಾ ಇರೋ ಈ ಜೀವನ ಏನಿದೆ ಅಲ್ವಾ, ಇದು ಇನ್ನೂ ಒಬ್ಬರ ಕನಸಾಗಿರುತ್ತೆ. ಬೇರೆಯವರ ಡ್ರೀಮ್ ಲೈಫನ್ನು ನಾವು ಜೀವಿಸ್ತಾ ಇದ್ದೀವಿ ಅಂದಾಗ ನಾವು ಎಷ್ಟು ಗ್ರೇಟ್ಫುಲ್ ಅಲ್ವಾ. ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಆಲ್ವೇಸ್ ಗ್ರೇಟ್ಫುಲ್ ಆಗಿರಬೇಕು. ಹಾಗಿದ್ರೇ ನಮಗೆ ಮುಂದೆ ಆದಷ್ಟು ಜಾಸ್ತಿ ಸಿಗೋಕ್ಕೆ ಸಾಧ್ಯ. ಇದು ನನ್ನ ಇಂಟೆನ್ಷನ್ ಅಷ್ಟೇ. ನಾವು ಮಾಡಿದ್ವಿ ಟ್ರೈ ಮಾಡಿದ್ವಿ ಆಗ್ಬಿಡ್ತಾ ಹೆಂಗಿದೆಯಾ ಅದೆಲ್ಲ ಬೇಡ. ನಾವು ಹೇಗಿದ್ದೀವೋ ಹಾಗೆ ಚೆನ್ನಾಗಿದ್ದೀವಿ. ದೇವರು ನಮಗೆ ಏನು ಕೊಟ್ಟಿದ್ದಾರೋ ಅದರಲ್ಲೇ ನಾವು ತೃಪ್ತಿಯಾಗಿದ್ದೀವಿ. ಇನ್ನೂ ಬೇಕಾಗಿರೋದು ನಮಗೆ, ಮಕ್ಕಳಿಗೆ, ಮುಂದೆ ಬರೋ ಪೀಳಿಗೆಗೆ ಒಳ್ಳೆ ಹೆಲ್ತು, ಒಳ್ಳೆ ಆಹಾರ, ಒಳ್ಳೆ ಒಂದು ಎನ್ವಿರಾನ್ಮೆಂಟು ಮತ್ತು ಒಳ್ಳೆ ಗುಣಲಕ್ಷಣಗಳನ್ನ ನಮ್ಮಿಂದ ಅವ್ರಿಗೆ ನಾವು ನಮ್ಮ ಕಲ್ಚರ್ನ ಮುಂದುವರ್ಸೋದಕ್ಕೆ ಆದಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇನ್ನು ಸಂಜೆ ಆಗೋಯ್ತು. ಹಾಲು ಕುಡಿದು ನಾನು ಕೂಡ ಸ್ವಲ್ಪ ರಾಗಿ ಸರಿ ಎಲ್ಲ ಕುಡಿದು ಪಾಪುಗೆ ಕ್ಲೇ ತಂದಿದ್ದ ಅವನು ತರಿಸಿಟ್ಕೊಂಡಿದ್ದ. ಏನಾರು ಮಾಡು ಮಮ್ಮಿ ಅಂತಿದ್ದ. ಅವನ ಜೊತೆ ಸೇರಿ ಎಷ್ಟೆಲ್ಲ ಮಾಡಿದ್ದಾಯ್ತಲ್ವ. ಇದೆಲ್ಲ ಒಂದೂ ಇರೋಕ್ಕೆ ಬಿಡಲಿಲ್ಲ. ಅವ್ನು ಎಲ್ಲನೂ ಕಚಾಟಿ ಮಾಡಾಕ್ಬಿಟ್ಟ, ಎಲ್ಲನೂ ಮಣ್ಣು ಥರ ಕಲಸಿಟ್ಬಿಟ್ಟ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.